ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನಾನು ಚೌಡ್ರೆಡ್ಡಿ ಅಂತ, ಪಣಸ್ಮಾಕನಹಳ್ಳಿ ಗ್ರಾಮ. ಸ್ನೇಹಿತರೆ, ರೈತರಿಗೆ ಬೆಳೆಯೋದು ಮಾತ್ರ ಗೊತ್ತು, ಮಾರೋದು ಗೊತ್ತಿಲ್ಲ ಅನ್ನೋ ಮಾತೊಂದಿದೆ. ನಾವು ಗಮನಿಸಿದ್ರೆ ಅದು ನಿಜ ಕೂಡ ಹೌದು. ಯಾಕಂತಂದ್ರೆ ನಾವು ಕಷ್ಟ ಬಿದ್ದು ಬೆಳಿತೀವಿ, ಅದನ್ನ ಮಾರಾಟ ಮಾಡೋದ್ರಲ್ಲಿ ನಿರಾಸಕ್ತಿನೋ ಅಥವಾ ಅರಿವಿಲ್ಲದೆ ನಾವು ಹಳೆಯ ಪದ್ಧತಿಗಳಿಗೆ ಶರಣಾಗಿದ್ದೇವೆ. ನಾವು ಬೆಳೆದ ಟೊಮ್ಯಾಟೊ ಆಗಲಿ, ಆಲೂಗಡ್ಡೆ ಆಗಲಿ, ಕೋಸ ಆಗಲಿ, ಕ್ಯಾಪ್ಸಿಕಮ್ ಆಗಲಿ, ಯಾವುದೇ ಬೆಳೆಯನ್ನಾಗಲಿ ನಾವು ಸಾಂಪ್ರದಾಯಿಕ ವಿಧಾನದಲ್ಲೇನೆ ಇವತ್ತು ಮಾರಾಟ ಮಾಡ್ತಾ ಇದ್ದೇವೆ. ನಮ್ಮ ಉತ್ಪನ್ನವನ್ನು ಬಿಡಿಸ್ತೇವೆ ಅಥವಾ ಕೀಳ್ತೇವೆ, ಅದನ್ನ ದೂರದ ಮಾರುಕಟ್ಟೆಗೆ ಟೆಂಪೋ ಅಥವಾ ಲಾರಿ ಮೂಲಕ ಸಾಗಿಸ್ಕೊಂಡು ಹೋಗಿ ಮಾರ್ತೇವೆ. ಅಲ್ಲಿ 10% ಕಮಿಷನ್ ಅನ್ನು ಕೊಡ್ತೇವೆ. ಹೀಗೆ ನಾವು ಅನಗತ್ಯವಾಗಿ ರಿಸ್ಕ್ ಅನ್ನ ತಗೊಳ್ತಾ ಬಂದಿದ್ದೇವೆ. ಈಗ ಹೊಸ ಹೊಸ ವಿಧಾನಗಳು, ಮಾರುಕಟ್ಟೆ ಇಳಿತಕ್ಕಂತ ವಿಧಾನಗಳು ಬಂದಿದ್ದಾವೆ. ರೈತರು ಕೂಡ ಹೆಚ್ಚು ನಷ್ಟ ಅನುಭವಿಸಿದೆ ಅಥವಾ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ರಿಸ್ಕ್ ಅನ್ನು ತಗೊಳ್ಳದೆ ತಾವು ಇರುವ ಕಡೆನೇ ತಮ್ಮ ಉತ್ಪನ್ನವನ್ನ ಮಾರಾಟ ಮಾಡತಕ್ಕಂತ ವ್ಯವಸ್ಥೆ ಜಾರಿಗೆ ಬಂದಿದೆ. ಈಗಾಗಲೇ ನೀವೆಲ್ಲ ಕೇಳಿರ್ತೀರಿ ಆನ್ಲೈನ್ ವ್ಯಾಪಾರ ಅಂತ. ಈ ಸಲ ಅಂತೂ ಮಾವು ಆನ್ಲೈನ್ ಮೂಲಕ ಬಹಳಷ್ಟು ಮಾರಾಟ ಆಗಿದೆ. ಅದೇ ರೀತಿಯಾದಂತ ವ್ಯವಸ್ಥೆ ಎಲ್ಲ ತರಕಾರಿಗಳಿಗೂ ವಿಸ್ತರಿಸಿದ್ರೆ ಅದರಿಂದ ರೈತರಿಗೆ ಹೆಚ್ಚು ಪ್ರಯೋಜನ ಆಗುತ್ತದೆ. ಈಗ ಕೋಲಾರ ತಾಲೂಕಿನ ಅರಿನಾಗನಹಳ್ಳಿ ಗ್ರಾಮದ ರೈತ ಕುಟುಂಬದಲ್ಲಿ ಹುಟ್ಟಿದಂತ ಒಬ್ಬ ಯುವಕ ಜೀವನ್ ಅಂತ. ಅವರು ಪದವಿ ಮುಗಿಸಿ ಈಗ ಕೃಷಿ ಸಂಬಂಧಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅವರು ಒಂದು ಆಪ್ ಅನ್ನ ಅಭಿವೃದ್ಧಿಪಡಿಸಿದ್ದಾರೆ. ಆ ಆಪ್ಗೆ ಎಲ್ಲ ರೈತರು ಕೂಡ ತಮ್ಮ ವಿವರಗಳನ್ನ ಅಪ್ಲೋಡ್ ಮಾಡಬಹುದಾಗಿದೆ. ಏನ್ ಅಪ್ಲೋಡ್ ಮಾಡಬೇಕು? ಅವರು ಬೆಳೆದಿರ್ತಕ್ಕಂಥ ಬೆಳೆ, ಅದರ ಗುಣಮಟ್ಟ, ಅದು ದೊರೆಯತಕ್ಕಂಥ ಸ್ಥಳ, ಅವರ ವಿಳಾಸ, ಇಂಥ ವಿಷಯಗಳನ್ನ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದಾಗ ಅದು ವಿಶ್ವಾದ್ಯಂತ ಹೋಗ್ತದೆ. ಯಾರಿಗ ಅಗತ್ಯ ಇದೆ ಅವರು ಆ ಬೆಳೆ ಅಥವಾ ಹಣ್ಣು ಅಥವಾ ತರಕಾರಿಗಳನ್ನ ಬೇಕಾಗಿರ್ತಕ್ಕಂಥವ್ರು ಗಮನಿಸ್ತಾರೆ. ಅವರು ನೇರವಾಗಿ ತೋಟಕ್ಕೆ ಬಂದು ಪರ್ಚೇಸ್ ಮಾಡ್ತಾರೆ. ಅಥವಾ ಆನ್ಲೈನ್ ಮೂಲಕ ತಮ್ಗೆ ಅಗತ್ಯವಾದಂತ ಸರಕು ಎಷ್ಟು ಬೇಕು, ಅದರ ಕ್ವಾಲಿಟಿ ಹೇಗಿರ್ಬೇಕು, ಅದ್ರ ಬೆಲೆ ಏನು, ಆ ಬೆಲೆ ಎಲ್ಲ ನಾವೇನೆ ನಿರ್ಧರಿಸಬಹುದು. ಈಗ ಈ ಬೆಲೆಯಲ್ಲಿ ನಾವು ಕೊಡ್ತೀವಿ ಅಂತ ಹೇಳಿ. ಹಾಗಾಗಿ ಅವ್ರು ನೇರವಾಗಿ ತೋಟಕ್ಕೆ ಬಂದು ಪರ್ಚೇಸ್ ಮಾಡ್ತಕ್ಕಂಥ ಅವಕಾಶ ಕೂಡ ಇರ್ತದೆ. ಇಂಥ ಒಂದು ಆಪ್ ಅನ್ನ ರೈತರ ಹಿತದೃಷ್ಟಿಯಿಂದ ಜೀವನ್ ಅವರು ಅಭಿವೃದ್ಧಿಪಡಿಸಿದ್ದಾರೆ. ಅದನ್ನ ರೈತ ಬಾಂಧವರು ಬಳಸ್ಕೊಂಡ್ರೆ ಅದರಿಂದ ಹೆಚ್ಚು ಪ್ರಯೋಜನ ಆಗ್ತದೆ. ರೈತ ಕುಟುಂಬದಲ್ಲಿ ಹುಟ್ಟಿದಂತ ಹುಡುಗರು ಇವತ್ತು ಸಾಂಪ್ರದಾಯಿಕ ವಿಧಾನಗಳಿಗೆ ಶರಣಾಗುವುದನ್ನ ಬಿಡ್ತಾ ಇದ್ದಾರೆ. ಅವರ ಶಿಕ್ಷಣ ಮತ್ತು ಅವರ ಒಂದು ಕಲ್ಪನೆ ಏನಿದೆ ಅವುಗಳಿಗೆ ರೆಕ್ಕೆ ಕೊಡ್ತಾ ಇದ್ದಾರೆ. ತಮ್ಮ ಸಮುದಾಯಕ್ಕೆ ಮತ್ತು ಅಭಿವೃದ್ಧಿಗೆ ಪೂರಕವಾದಂತ ವಿಷಯಗಳಿಗೆ ಗಮನ ಕೊಡ್ತಾ ಇದ್ದಾರೆ. ಅವರು ತಮ್ಮನ್ನ ಬೆಳೆಸಿದಂತ, ತಮ್ಮನ್ನ ಪಾಲಿಸಿದಂತ ಈ ಮಣ್ಣಿಗೆ ಏನಾದ್ರೂ ಕೊಡಬೇಕು, ಈ ಮಣ್ಣಿನ ಮಕ್ಕಳಿಗೆ ನೆರವು ಮಾಡಬೇಕು, ನೆರವು ನೀಡಬೇಕು ಅನ್ನೋ ದೃಷ್ಟಿಯಿಂದ ಹೊಸದನ್ನ ಆವಿಷ್ಕಾರ ಮಾಡ್ತಾ ಇದ್ದಾರೆ, ಹೊಸದನ್ನು ಕೊಡ್ತಾ ಇದ್ದಾರೆ. ಅದನ್ನ ಬಳಸ್ಕೋಬೇಕಷ್ಟೇನೆ. ನಾವು ಬಳಸ್ಕೊಂಡಾಗ ನಮ್ಮ ಉತ್ಪನ್ನಗಳಿಗೆ ಸರಿಯಾದಂತ ಬೆಲೆಯನ್ನ ಪಡ್ಕೋಬಹುದಾಗಿದೆ. ಜೀವನ್ ಅವರು ಮಾಡಿರ್ತಕ್ಕಂಥ ಫಾರ್ಮರ್ಸ್ ಲೈಫ್ ಸ್ಟಾಕ್ ಇದು ಪ್ಲೇಸ್ಟೋರ್ ಅಲ್ಲಿ ಸಿಗುತ್ತೆ. ನೀವು ಅಲ್ಲಿ ಪ್ಲೇಸ್ಟೋರ್ ಅಲ್ಲಿ ಹೋಗಿ ಈ ಆಪ್ ಅನ್ನ ನೋಡ್ಬೋದಾಗಿದೆ. ನೀವು ಅದನ್ನ ಕ್ಲಿಕ್ ಮಾಡಿ
ಅದರಲ್ಲಿ ನಿಮ್ಮ ಬೆಳೆಯ ವಿವರಗಳನ್ನ ಮತ್ತು ನಿಮ್ಮ ವಿವರಗಳನ್ನ ತುಂಬಬಹುದಾಗಿದೆ. ಆ ರೀತಿ ಮಾಡಿದಲ್ಲಿ ಆ ಹೊರಗಡೆಯವರು, ವ್ಯಾಪಾರಿಗಳು ಅಥವಾ ಗ್ರಾಹಕರು ನಿಮ್ಮ ಉತ್ಪನ್ನವನ್ನ, ಆ ಉತ್ಪನ್ನದ ಗುಣಮಟ್ಟವನ್ನ, ಅದರ ಬೆಲೆಯನ್ನ ಮತ್ತು ಅದು ಸಿಗತಕ್ಕಂತ ಸ್ಥಳವನ್ನ ತಿಳ್ಕೊತಾರೆ. ಸ್ವತಃ ಅವ್ರು ಬಂದು ನಿಮ್ಮಿಂದ ಖರೀದಿ ಮಾಡಬಹುದು, ಅಥವಾ ಅವರು ಆನ್ಲೈನ್ ಅಲ್ಲಿ ತಮ್ಗೆ ಅಗತ್ಯವಾದಂತ ಸರಕನ್ನ ಕಳಿಸುವಂತೆ ಆರ್ಡರ್ ಮಾಡಬಹುದು. ಅದಕ್ಕೆ ನೀವು ಸ್ಪಂದಿಸಿದ್ದೆ ಆದಲ್ಲಿ ನಿಮ್ಮ ಬೆಲೆಗೆ, ಯಾಕಂದ್ರೆ ಆ ಬೆಲೆಯನ್ನ ಅವರು ಒಪ್ಕೊಂಡೇನೆ ನಿಮಗೆ ಆರ್ಡರ್ ಕೊಡ್ತಾರೆ. ಹಾಗಾಗಿ ನೀವು ಆ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ವಿವರಗಳನ್ನ ತುಂಬಿ ಮಾರುಕಟ್ಟೆಯಲ್ಲಿ ಒಂದು ಹೊಸತನವನ್ನ ಪಡ್ಕೊಳ್ಳಿ. ಮಾರುಕಟ್ಟೆ ವ್ಯವಹಾರದಲ್ಲಿ ನವೀನ್ಯತೆಯನ್ನ ನೀವು ಪಡ್ಕೊಳ್ಳಿ. ಅವಾಗ ನಿಮ್ಮ ಲಾಭ ಹೆಚ್ಚಾಗ್ತದೆ. ಅನಗತ್ಯವಾಗಿ ಮಧ್ಯವರ್ತಿಗಳಿಗೆ ನಾವು ಹಣ ಕೊಡ್ತಕ್ಕಂಥದ್ದು ಕಮಿಷನ್ ರೂಪದಲ್ಲಿ. ಮತ್ತೆ ಎಷ್ಟೋ ಸಲ ಮಾರುಕಟ್ಟೆಗಳಲ್ಲಿ ತೂಕದಲ್ಲಿ ಮೋಸ ಆಗ್ತಾ ಇದೆ ಅಂತಕ್ಕಂಥ ಮಾತು ಇದೆ. ಈ ಎಲ್ಲವುಗಳಿಂದ ನಾವು ಬಿಡುಗಡೆ ಆಗ್ಬೇಕು ಅಂತಂದ್ರೆ ನಮ್ಮ ವ್ಯವಹಾರವನ್ನ ಸರಳೀಕರಿಸ್ಕೋಬೇಕು ಮತ್ತು ನಾವು ವೈಜ್ಞಾನಿಕವಾಗಿ ಯಾವ ಆಪ್ಸ್ ಬರ್ತಾ ಇದ್ದಾವೆ ಅದರ ಮೂಲಕ ನಾವು ಪ್ರಚಾರ ಮಾಡಬೇಕಾಗ್ತದೆ. ಎಕನಾಮಿಕ್ಸ್ ಅಲ್ಲಿ ಒಂದು ಮಾತಿದೆ, ಪ್ರಚಾರ ಇಲ್ಲದ ವ್ಯಾಪಾರ ಕತ್ತಲ ಕೋಣೆಯಿಂದ ಕಣ್ಣು ಕೊಡದಂತೆ ಅಂತ. ಹಾಗೇನೆ ಈಗ ನಮ್ಮ ಪರಿಸ್ಥಿತಿ ಕೂಡ ನಮ್ಮ ರೈತರು ಸಾಮಾನ್ಯವಾಗಿ ತಾವು ಬೆಳೆದನ್ನ ಹೊತ್ಕೊಂಡೋಗಿ ಅಲ್ಲಿ ಮಾರುಕಟ್ಟೆಯಲ್ಲಿ ತೋರಿಸ್ತಾ ಇದ್ದಾರೆ. ಇದು ಹೆಚ್ಚು ಜನಕ್ಕೆ ಗೊತ್ತಾಗೋದಿಲ್ಲ. ಆ ಮಾರ್ಕೆಟ್ಗೆ ಬರ್ತಕ್ಕಂಥ ಬೆಳೆಣಿಕೆ ಎಷ್ಟು ವ್ಯಾಪಾರಿಸ್ತರು ಮತ್ತು ಬೆಳೆಣಿಕೆ ಎಷ್ಟು ಗ್ರಾಹಕರಿಗೆ ಮಾತ್ರ ಗೊತ್ತಾಗ್ತದೆ. ಅದೇ ನೀವು ಆಪ್ ಮೂಲಕ ನೀವು ಮಾಡಿದೆ ಆದ್ರೆ ಇಡೀ ನಿಮ್ಮ ಏನು ಬಹಳಷ್ಟು ವಿಸ್ತಾರವಾಗಿ ಬಹಳಷ್ಟು ಕಡೆಗೆ ನಮ್ಮ ಉತ್ಪನ್ನದ ಪ್ರಚಾರ ಆಗ್ತದೆ. ಹೆಚ್ಚು ಜನ ಅದನ್ನು ನೋಡುವಂತಾಗ್ತದೆ ಮತ್ತು ಅವರು ಒಂದು ಒಳ್ಳೆ ಬೆಲೆಗೆ ಅದನ್ನು ಮಾರಾಟ ಮಾಡೋದೊಬ್ಬರನ್ನು ಸಾಧ್ಯ ಆಗ್ತದೆ. ಸ್ನೇಹಿತರೆ, ಈ ಫಾರ್ಮರ್ಸ್ ಲೈವ್ ಸ್ಟಾಕ್ ಆ್ಯಪ್ ಅನ್ನ ಎಲ್ಲರೂ ಕೂಡ ಪ್ಲೇಸ್ಟೋರ್ ಇಂದಾನು ಡೌನ್ಲೋಡ್ ಮಾಡಿಕೊಂಡು ನೀವು ನಿಮ್ಮ ಉತ್ಪನ್ನಗಳನ್ನ ತುಂಬಬೇಕು ಅಂತ ಹೇಳ್ತಾ ನಾನು ಎಲ್ರಿಗೂ ಇನ್ನೊಮ್ಮೆ ನಮಸ್ಕರಿಸ್ತಾ ಇದ್ದೇನೆ. ನಮಸ್ತೆ.